ಓಕೆನಾ. ಫಸ್ಟಿಗೆ ನಾವೇನು ಮಾಡಬೇಕಂದ್ರೆ ನಿಮಗೆ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು 2 ಲೈನಿಂಗನ್ನು ಇಟ್ಕೊಂಡಿದ್ದೀನಿ ಅಪೋಸಿಟ್ ಕಲರಲ್ಲಿ ಫ್ರಂಟ್ ಮತ್ತು ಬ್ಯಾಕ್ನ ತೋರಿಸ್ತೇನೆ ನಿಮಗೆ. ಸೊ ಫಸ್ಟ್ ಲೈನಿಂಗನ್ನು ನೀವು ಯಾವುದೇ ಲೈನಿಂಗನ್ನು ಪರ್ಚೇಸ್ ಮಾಡಿ ಸ್ವಲ್ಪ ಪನ್ನ ಅಂದರೆ ಅಗಲ ಜಾಸ್ತಿ ಇರುವಂತಹ ಲೈನಿಂಗನ್ನು ಪರ್ಚೇಸ್ ಮಾಡಿ 1 ಮೀಟರ್ಗೆ 40 ರೂಪೀಸ್ ಕೊಡ್ತಾರೆ. 80 ರೂಪೀಸ್ಗೆ 32 ರೂಪೀಸ್ ಇರುತ್ತೆ ಲೈನಿಂಗು, ತುಂಬ ಚೆನ್ನಾಗಿರುತ್ತೆ. ಇದನ್ನು ಬಳಕೆ ಮಾಡಿ ಓಕೆನಾ. ಇದನ್ನು ಐರನ್ ಮಾಡಿ ಇಟ್ಕೊಂಡಾದ್ಮೇಲೆ ಇಲ್ಲಿ ಓಪನ್ ಸೈಡ್ ಬಂದು ನಿಮ್ಮ ಆಪೋಸಿಟ್ ಇರಬೇಕು. ಸೊ ಕ್ಲೋಸ್ ಸೈಡ್ ಬಂದು ನಿಮ್ಮ ಸೈಡ್ ಇರಬೇಕು ಓಕೆನಾ. ಇಲ್ಲಿ ನಾವು ಬ್ಯಾಕ್ ಕಟ್ಟಿಂಗನ್ನು ಮಾಡ್ಕೊಳ್ತೀವಿ, ಬಹಳ ಸಿಂಪಲ್. ಯಾಕೆ ಅಂದರೆ ಬ್ಯಾಕ್ ನಮಗೆ ಈ ರೀತಿ ಫೋಲ್ಡ್ ಆಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಫೋಲ್ಡೆಡ್ ನಮ್ಮ ಕಡೆ ಇರಬೇಕು ಅಷ್ಟೇ, ಅದನ್ನು ಬಿಟ್ಟರೆ ಮತ್ತೇನಿಲ್ಲ. ಈ ರೀತಿ ನಿಮ್ಮ ಹತ್ರ ರೆಡಿ ಬ್ಲೌಸ್ ಇರುತ್ತೆ. ಈ ಬ್ಲೌಸಲ್ಲಿ ಮೆಜರ್ಮೆಂಟ್ನ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ನೀವು ತುಂಬ ಕನ್ಫ್ಯೂಸ್ ಆಗ್ತೀರಾ. ಸೊ ನಾನು ನಿಮಗೆ ಬಹಳ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ ಮೆಜರ್ಮೆಂಟ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತಕ್ಕಂಥದ್ದು ಓಕೆನಾ. ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನಿಮಗೆ ಕೆಲವೊಂದು ಮೆಟೀರಿಯಲ್ಸ್ನ ಹೇಳ್ಬಿಡ್ತೀನಿ. ನಿಮ್ಮ ಹತ್ರ ಇರಬೇಕಾಗಿರತಕ್ಕಂಥದ್ದು ಸೀಸರ್ ಕಂಪಲ್ಸರಿ ಇರಲೇಬೇಕು. ಸೊ ನಿಮ್ಮ ಹತ್ರ ಸ್ಕೇಲ್ ಇಲ್ಲಾಂದ್ರೂ ಪರವಾಗಿಲ್ಲ, ಫ್ರೆಂಚ್ ಕರ್ವ್ ಇಲ್ಲಾಂದ್ರೂ ಪರವಾಗಿಲ್ಲ, ಬಟ್ ಕತ್ರಿ ಇರಲೇಬೇಕು ಮತ್ತು ಟೇಪ್ ಅಂತಕ್ಕಂಥದ್ದು ಇರಲೇಬೇಕು. ಇವಿಷ್ಟು ಇತ್ತು ಅಂದರೆ ಮತ್ತೆ ಮಾರ್ಕರ್, ನೀವು ಚಾಪೀಸ್ ಆದರೂ ಯೂಸ್ ಮಾಡಬಹುದು ಅಥವಾ ಪೆನ್ಸಿಲ್ ಯೂಸ್ ಮಾಡಬಹುದು, ಯಾವುದಾದ್ರೂ ಯೂಸ್ ಮಾಡ್ಬೋದು ಓಕೆನಾ. ಬನ್ನಿ ಫಸ್ಟ್ ಏನು ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಆಲ್ರೆಡಿ ಲೈನಿಂಗನ್ನು ಕರೆಕ್ಟಾಗಿ ಕಟ್ ಮಾಡ್ಕೊಂಡು ಬಂದಿದ್ರೆ ಇಲ್ಲಿ ಎಡ್ಜಸ್ಟ್ನ ಕಟ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಓಕೆನಾ, ಸಿಂಪಲ್. ನೆಕ್ಸ್ಟ್ ನಾವೇನು ಮಾಡಬೇಕು, ರೆಡಿ ಇರುವಂಥ ಬ್ಲೌಸನ್ನು ಈ ರೀತಿ ಹಾಕೋಬೇಡಿ, ಸೀದಾ ಹಾಕೋಬೇಡಿ, ನೀವು ತುಂಬ ಕನ್ಫ್ಯೂಸ್ ಆಗುತ್ತೆ. ನೀವೇನು ಮಾಡಬೇಕು, ಈ ರೀತಿ ಉಲ್ಟಾ ಹಾಕೊಳ್ಬೇಕು ಓಕೆನಾ. ಉಲ್ಟಾ ಹಾಕೊಂಡ ತಕ್ಷಣ ನಿಮಗೆ ಇಲ್ಲಿ ಮೆಜರ್ಮೆಂಟ್ ಸಿಗುತ್ತೆ, ಒಂದೇ ಮೆಜರ್ಮೆಂಟ್. ಈ ಅಪರ್ ಚೆಸ್ಟ್ನ ಈ ಅಪರ್ ಚೆಸ್ಟ್ವರೆಗೂ ಒಂದು ಮೆಜರ್ಮೆಂಟ್ ಸಿಗುತ್ತೆ. ಇದನ್ನಾದರೂ ನೀವು ತೆಗೆದುಕೊಳ್ಬಹುದು. ಇಲ್ಲ ನಮ್ಗೆ ಅದು ಕನ್ಫ್ಯೂಸ್ ಆಗುತ್ತೆ, ಬೇಡ ನಮಗೆ ಅಂತಂದರೆ ಬಹಳ ಸಿಂಪಲ್. ನೀವೇನು ಮಾಡಬೇಕು, ಈ ರೀತಿ ತೆಗೆದುಬಿಟ್ಟು ಓಕೆನಾ, ಇಲ್ಲಿ ಮೆಜರ್ಮೆಂಟ್ ಏನು ಕಾಣ್ತಾ ಇದೆ, ಹುಕ್ಸ್ ಪಟ್ಟಿ ಮೆಜರ್ಮೆಂಟ್ ಏನಿದೆ ಇದನ್ನು ತೆಗೆದುಕೊಳ್ಳಿ, ಪರ್ಫೆಕ್ಟಾಗಿ ನಿಮಗೆ ಸಿಕ್ಬಿಡುತ್ತೆ. ಇಲ್ಲಿಂದ ಇಲ್ಲಿಗೆ ಎಷ್ಟು ಬರ್ತಾ ಇದೆ ಓಕೆನಾ, ಈ ಮೆಜರ್ಮೆಂಟ್ನ ನೀವು ತೆಗೆದುಕೊಳ್ಳಿ. ಎಷ್ಟು ಬರ್ತಾ ಇದೆ ನಮಗೆ, 10.5 ಇಂಚು ರೆಡಿ ಬರ್ತಾ ಇದೆ. 10.5 ಇಂಚು ರೆಡಿಯಲ್ಲಿ ನೆನಪಿಟ್ಕೊಳ್ತಕ್ಕಂಥ ವಿಷಯ ಏನಪ್ಪಾ ಅಂತಂದರೆ, 1/2 ಇಂಚ್ ಇಲ್ಲಿ ಮಾರ್ಜಿನ್ ಹೊಲಿಗೆ ಬಿಟ್ಟು ಹೊಲಿದಿದ್ದಾರೆ, ಅದನ್ನ ನೆಲೆಯಲ್ಲಿ ಇಟ್ಕೊಳ್ಳಿ. ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಆಯಿತು, ಸೊ ಅಂದರೆ 11 ಇಂಚ್ ಆಯಿತು. ಇಲ್ಲಿ ಫೋಲ್ಡ್ ಮಾಡಿ ಹೊಲಿದಿದ್ದಾರೆ ಅಂದರೆ 11.5 ಇಂಚ್ ಆಯಿತು. ಇದು ನೆನಪಿಟ್ಕೊಳ್ಬೇಕು. ಅಂದರೆ ಇಲ್ಲಿ ರೆಡಿ ಇರೋದಕ್ಕಿಂತ 1 ಇಂಚ್ ನಾವು ಜಾಸ್ತಿಯನ್ನು ಬಳಸ್ಕೊಳ್ಬೇಕಾಗತ್ತೆ. ಈಗ ಇದೇ ಮೆಜರ್ಮೆಂಟ್ನ ನಾವು ಬ್ಯಾಕ್ ಸೈಡಿಂದ ತೆಗೆದುಕೊಂಡ್ರೆ ಎಷ್ಟು ಬರುತ್ತೆ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಇಲ್ಲಿಂದ ಮೆಜರ್ಮೆಂಟ್ ಎಷ್ಟು ಬರ್ತಾ ಇದೆ ನೋಡಿ. ಇಲ್ಲಿ ರೆಡಿ ಟು ರೆಡಿ ಎಷ್ಟಿದೆ, 20 ಕರೆಕ್ಟಾಗಿ ತೊಗೊಂಡ್ರೆ 20.5 ಇಂಚು ಪ್ಲಸ್ 20.5 ಇಂಚು ಬರ್ತಾ ಇದೆ, 21 ಇಂಚ್ ಅನ್ಕೊಳ್ಳಿ. ಸೊ ಇದರ ಅರ್ಧ ಮಾಡಿದ್ರೆ ಎಷ್ಟು ಬಂತು, 10.5 ಇಂಚ್ ಬಂತು. ಸೇಮ್ ಎಕ್ಸಾಕ್ಟ್ಲಿ ಫ್ರಂಟಲ್ಲಿ ನಾವು ಎಷ್ಟು ತೊಗೊಂಡಿದ್ವಿ, 11.5 ಇಂಚ್ ತೊಗೊಳ್ತೀವಿ. 1/2 ಇಂಚು ಸೈಡಿಗೆ ಸ್ಟಿಚಿಂಗ್ ಮಾರ್ಜಿನು, 1/2 ಇಂಚು ಫೋಲ್ಡಿಂಗ್ ಹೋಗುತ್ತೆ, 10.5 ರೆಡಿ ಬರುತ್ತೆ. ಇಲ್ಲಿ ರೆಡಿ 10.5 ಇದೆ ಓಕೆನಾ. ಇಷ್ಟೇ, ಬಹಳ ಸಿಂಪಲ್ಲು. ನಾವು ಮೆಜರ್ಮೆಂಟ್ ತೆಗೆದುಕೊಳ್ಳೋದನ್ನ ಕಲ್ತ್ಕೊಂಡಾಗ ಓಕೆನಾ. ಈಗ ನಿಮಗೆ ಎಷ್ಟಕ್ಕೆ ಇಟ್ಕೊಳ್ಬೇಕು, 11.5 ಇಂಚ್ ಇಟ್ಕೊಂಡು ಮಾರ್ಕನ್ನು ಹಾಕೊಳ್ಳಿ. ಎಲ್ಲಿಂದ ಇಟ್ಕೊಳ್ಬೇಕು, ಈ ಡಬಲ್ ಫೋಲ್ಡ್ ಏನು ಮಾಡಿದ್ದೀರಿ ಇಲ್ಲಿಂದ ಎಕ್ಸಾಕ್ಟ್ಲಿ 11.5ಗೆ ಬರೋ ಥರ ನೀವೇನು ಮಾಡಬೇಕು, ಒಂದು ಮಾರ್ಕನ್ನು ಹಾಕೊಳ್ಳಿ ಓಕೆನಾ. ಒಂದು ಮಾರ್ಕ್ ಹಾಕೊಂಡು ಇದನ್ನೇ ಕಂಪ್ಲೀಟ್ ಆಗಿ ಇಲ್ಲಿ ಕೆಳಗಡೆ ಕೂಡ 11.5ಗೆ ತೆಗೆದುಕೊಳ್ಳಿ ಓಕೆನಾ. ಕಂಪ್ಲೀಟ್ ಆಗೋ ರೀತಿಯಲ್ಲಿ ಒಂದು ಲೈನನ್ನು ಡ್ರಾ ಮಾಡ್ಕೊಂಬಿಡಿ. ಬೈ ಹ್ಯಾಂಡಿಂದನೇ ನಿಮಗೆ ತೋರಿಸ್ತಾ ಇದ್ದೀನಿ. ಅದೊಂದು ಮಾರ್ಕ್ ಆಯಿತು, ಫಸ್ಟ್ ಲೈನ್ ಅದನ್ನು ಹಾಕೊಂಬಿಡಿ. ಇದಾದ ನಂತರ ಲೆಂತ್ ಯಾವ ರೀತಿ ತೆಗೆದುಕೊಳ್ಬೇಕು, ಜಸ್ಟ್ ಶೋಲ್ಡರ್ ಸೆಂಟರ್ ಪಾಯಿಂಟಿಂದ ನಿಮಗೆ ಟಕ್ಸ್ ಏನು ಹಿಡಿದಿರ್ತೀವಿ ಇಲ್ಲಿಗೆ ಮೆಜರ್ಮೆಂಟ್ನ ಇಟ್ಕೊಳ್ಬೇಕಾಗತ್ತೆ ಓಕೆ. ಇದು ಲೆಂತ್ 15 ಇಂಚು. ನಿಮ್ಮ ಹತ್ರ ಟೇಪ್ ಇಲ್ಲ ಅಂದರೆ ಡೈರೆಕ್ಟಾಗಿ ಇದನ್ನೇ ಈ ರೀತಿ ಇಟ್ಕೊಂಡು ಮಾರ್ಕನ್ನು ಕೂಡ ನೀವು ಹಾಕೋಬಹುದು. 15 ಇಂಚ್ ಇರೋದ್ರಿಂದ 1 ಇಂಚ್ ನಾವು ಸೇರಿಸ್ಕೊಳ್ತೀವಿ. ಯಾಕೆ ಸೇರಿಸ್ಕೊಳ್ತೀವಿ 1 ಇಂಚು ಅಂತಂದರೆ ಮಾರ್ಜಿನ್ಗೋಸ್ಕರ, ಮೇಲೆ ಕೆಳಗಡೆ ಓಕೆನಾ. ಇದು ನಾವು ಎಷ್ಟು ಮಾರ್ಕ್ ಮಾಡ್ಕೊಂಡಿವಿ, 16 ಇಂಚ್ಗೆ ನಾವು ಮಾರ್ಕನ್ನು ಮಾಡ್ಕೊಂಡಿವಿ ಓಕೆನಾ. ಈಗ ಶೋಲ್ಡರ್ ಎಷ್ಟು ಮಾಡ್ಕೊಳ್ಬೇಕು ಅಂತಂದರೆ, ಇದು 11.5 ಇಂಚ್ ಇರೋದ್ರಿಂದ ಇದರಲ್ಲಿ ಅರ್ಧ ತೆಗೆದುಕೊಂಡ್ಬಿಡಿ. ಇಲ್ಲಿ 11.5 ಇಂಚ್ ಇದೆ ಅಲ್ವಾ, ಇದರಲ್ಲಿ ಅರ್ಧ ತೆಗೆದುಕೊಳ್ಬಿಡಿ, ಶೋಲ್ಡರ್ ಪರ್ಫೆಕ್ಟಾಗಿ ಬಂದ್ಬಿಡುತ್ತೆ. ನಿಮಗೆಲ್ಲೂ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ, ಸಪರೇಟ್ ಮೆಜರ್ಮೆಂಟ್ನ ಅವಶ್ಯಕತೆ ಬೀಳೋದೇ ಇಲ್ಲ. ಇದು 11.5 ನಾವು ತೆಗೆದುಕೊಂಡಿದ್ದೀವಿ ಓಕೆನಾ. ಎಷ್ಟು ರೆಡಿ 11.5 ತೆಗೆದುಕೊಂಡಿದ್ದೀವಿ. ಇದರಲ್ಲಿ ಅರ್ಧ ಅಂತಂದ್ರೆ ಎಷ್ಟು, 5.25 ಇಂಚು ಬರುತ್ತೆ ಓಕೆನಾ. 5.25 ಇಂಚಿಗೆ ಬೇಕಾದರೆ ನೀವು ಡೌಟ್ ಇತ್ತು 1/4 ಇಂಚ್ ಸೇರಿಸ್ಕೊಳ್ಳಿ, ಇಲ್ಲ 5.25 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. 5.25 ಇಂಚಿಗೆ ನಾವು ಮಾರ್ಕನ್ನು ಹಾಕೊಳ್ತಾ ಇದ್ದೀವಿ. ಅದೇ ಮಾರ್ಕನ್ನು ಕಂಟಿನ್ಯೂ ಮಾಡಿ ಕೆಳಗಡೆ ಬರಲಿ 5.25 ಇಂಚು. ಅದಾದ ನಂತರ ನೀವು ಆರ್ಮೋಲ್ ಡೌನಿಂಗ್ ಏನು ಮಾಡಬೇಕು ಅಂದರೆ, ಅದೆಷ್ಟು ಇಟ್ಕೊಂಡ್ರೆ 5.25 ಇಟ್ಕೊಂಡಿದ್ರಲ್ವಾ, ಇಲ್ಲಿ ಏನು ಮಾಡಬೇಕು ನೀವು ಅಂತಂದರೆ 6.5 ಇಂಚ್ಗೆ ಮಾರ್ಕನ್ನು ಹಾಕೊಳ್ಳಿ. ಅದಕ್ಕಿಂತ ಒಂದು 3/4 ಇಂಚ್ ಜಾಸ್ತಿ ತೆಗೆದುಕೊಳ್ಳಿ. 6.5ಗೆ ಮಾರ್ಕನ್ನು ಹಾಕ್ಕೊಂಡು ಸೀದಾ ಈ ರೀತಿ ಡ್ರಾನ ಮಾಡ್ಕೊಳ್ಳಿ. ಇದು ಈ ರೀತಿ ಬರುತ್ತೆ, ಈ ರೀತಿ ಬರುತ್ತೆ. ಜಸ್ಟ್ ಇಲ್ಲಿ ಏನು ಮಾಡಬೇಕು, ನೀವು ಶೇಪನ್ನು ಕೊಡಬೇಕು ಅಷ್ಟೇ, ಮತ್ತೇನೂ ಇಲ್ಲ. ಇಲ್ಲಿ ನಾವು ಮಾರ್ಜಿನ್ ಎಷ್ಟು ಬೇಕು, 1.5 ಇಂಚ್ ಮಾರ್ಜಿನ್ ಬೇಕು. 1.5 ಇಂಚಿಗೆ ನಾವು ಮಾರ್ಜಿನನ್ನು ಮಾರ್ಕ್ ಹಾಕೊಂಡ್ರೆ ನಿಮಗೆ ಎಕ್ಸಾಕ್ಟ್ಲಿ ಇಲ್ಲಿ ಏನು ಸ್ಟಿಚಿಂಗ್ ಮಾಡಿದ್ದೀರಿ ಇದು ಪರ್ಫೆಕ್ಟ್ ಆಗಿ ಬಂದ್ಬಿಡುತ್ತೆ. ಇದಾದ ನಂತರ ಶೋಲ್ಡರ್ ಪಟ್ಟಿ ನಮಗೆ ಎಷ್ಟಕ್ಕೆ ಬೇಕು,
2 ಇಂಚಿಗೆ ಬೇಕು ಅಂತಂದ್ರೆ 3 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ಹಾಫ್ ಇಂಚ್ ಮಾರ್ಜಿನ್. ಇಲ್ಲಿ ಎಷ್ಟಿದೆ? 2 ಇಂಚ್ ಇದೆ ಅಲ್ವಾ? ಇದೇ 2 ಇಂಚಿಗೆ ಮಾರ್ಕನ್ನು ಹಾಕೋಬೇಕು ಕೆಳಗಡೆ. ಅದಕ್ಕಿಂತ ಮುಂಚೆ ಡೀಪ್ ನಾವು ಕನ್ಸಿಡರ್ ಯಾವ ರೀತಿ ಮಾಡಬೇಕು ಅಂತಂದ್ರೆ, ಇವೆರಡೂ ಸೆಂಟರ್ ಪಾಯಿಂಟಿಂದ ನಿಮಗೆ ಡೀಪ್ ಎಷ್ಟಿದೆ ಈ ರೀತಿ ಇಟ್ಕೊಂಡು ಕೆಳಗಡೆ ಹಾಫ್ ಇಂಚ್ ಮಾರ್ಜಿನ್ಗೆ ನಾವು ಮಾರ್ಕನ್ನು ಹಾಕೊಂಡಿದ್ದೀವಲ್ವಾ, ಇಲ್ಲಿಂದ ಇಲ್ಲಿ ಒಂದು ಮಾರ್ಕ್ ಹಾಕೊಂಡು 1/4 ಇಂಚು ಮೇಲ್ಗಡೆ ಮಾರ್ಕನ್ನು ಹಾಕೊಳ್ಳಿ. ಇದು ಡೀಪ್ ಆಯಿತು. ಇಲ್ಲಿ 2/4 ಇಂಚು. ಓಕೆನಾ? 2/4 ಇಂಚ್ ಅಲ್ವಾ? 2/4 ಇಂಚಿಗೆ ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಳಿ. ಇದಾದ ನಂತರ ಈ ಲೈನ್ನ ಈ ರೀತಿ ಹಾಕ್ಕೊಂಡು ಜಸ್ಟ್ ಈ ರೀತಿ ರೌಂಡ್ ಶೇಪನ್ನು ಕೊಡಿ. ನಿಮಗೆ ಕರೆಕ್ಟಾಗಿ ಬಂದ್ಬಿಡುತ್ತೆ. ಇದು ಒಂದು ಈ ರೀತಿ ಇರುತ್ತೆ. ಇಲ್ಲಿ ಸೆಂಟರ್ಗೆ ಒಂದು ಡಾಟ್ ಬರುತ್ತೆ. ಓಕೆನಾ? ಇದು ಆಗಿತ್ತು ಬ್ಯಾಕ್. ಇದನ್ನು ಕಟಿಂಗ್ ಮಾಡ್ಕೊಂಡ್ಬಿಡೋಣ. ಓಕೆನಾ? ಇದನ್ನು ಕಟಿಂಗ್ ಮಾಡಿಕೊಂಡು ನೆಕ್ಸ್ಟ್ ಫ್ರಂಟ್ ಇದನ್ನೇ ಇಟ್ಕೊಂಡು ನಾವು ಕಂಪ್ಲೀಟನ್ನು ಮಾಡಬಹುದು. ಓಕೆನಾ? ಬನ್ನಿ. ಸೊ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಚಾನಲಲ್ಲಿ 79% ಸಬ್ಸ್ಕ್ರೈಬೇ ಮಾಡ್ಕೊಳ್ತಾ ಇಲ್ಲ, ಹಾಗೆ ವಾಚ್ ಮಾಡ್ತಾ ಇದ್ದೀರಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ನಿಮಗೆ ಇದರಲ್ಲಿ ಏನು ಚಾರ್ಜಸ್ ಇರೋದಿಲ್ಲ. ಓಕೆನಾ? ನೀವು ಸಬ್ಸ್ಕ್ರೈಬ್ ಜಾಸ್ತಿ ಮಾಡ್ದಂಗೆಲ್ಲ ನಮಗೆ ಮೋಟಿವೇಶನ್ ಸಿಗುತ್ತೆ. ಇನ್ನೂ ಹೆಚ್ಚಿನ ವಿಡಿಯೋನ ಹಾಕಲಿಕ್ಕೆ ನಮಗೂ ಅನುಕೂಲ ಆಗುತ್ತೆ. ಮೋಟಿವೇಶನ್ ಬಹಳ ಮುಖ್ಯ. ಓಕೆನಾ? ಇದು ಬ್ಯಾಕ್ ಆಯಿತು. ಈಗ ನಿಮಗೆ ಫ್ರಂಟನ್ನು ಯಾವ ರೀತಿ ಕಟ್ ಮಾಡಬೇಕಂತ ತೋರಿಸ್ಕೊಡ್ತೀನಿ. ಫ್ರಂಟ್ನ ನೀವು ಇಲ್ಲಿ ಕಟ್ ಮಾಡಿ ಆದಮೇಲೆ ನೀವು ಜಸ್ಟ್ ಬ್ಯಾಕನ್ನು ಈ ರೀತಿ ಇಟ್ಕೊಂಡು ಇಲ್ಲಿ ಹಾಕೋಬೇಕಾಗತ್ತೆ. ಓಕೆನಾ? ನೋಡಿ, ಪನ್ನ ಜಾಸ್ತಿ ಇತ್ತಂದ್ರೆ ಆಟೋಮೆಟಿಕ್ ಇಲ್ಲಿ ಬಂದ್ಬಿಡುತ್ತೆ ನಮಗೆ. ಓಕೆನಾ? ಬಟ್ಟೆ ಉಳಿಯುತ್ತೆ. ಓಕೆನಾ? ಪೀಸ್ ಹೋಗುತ್ತೆ. 1/4 ಇಂಚು ಮಾರ್ಜಿನ್ ಅನ್ನೋದು ಹಾಕೋಬೇಕಾಗತ್ತೆ ಮಾರ್ಕ್. ಅದಾದ ನಂತರ ಶೋಲ್ಡರ್ ಎಕ್ಸಾಕ್ಟ್ಲಿ ಎಷ್ಟಿದೆ ಅಷ್ಟಕ್ಕೊಂದು ಮಾರ್ಕನ್ನು ಹಾಕೊಳ್ಳಿ. ಓಕೆನಾ? ಅದಾದ ನಂತರ ಇಲ್ಲಿ ನಮಗೇನು ಬರುತ್ತೆ ಸ್ಲೀವ್ಸ್ ರೌಂಡ್ ಶೇಪು, ಆ ಸ್ಲೀವ್ಸ್ಗೆ ಮಾರ್ಕ್ ಹಾಕೊಳ್ಳಿ. ಇಲ್ಲಿ ಕೂಡ ಮಾರ್ಕ್ ಹಾಕೊಳ್ಳಿ. ಇಲ್ಲಿ ಇಷ್ಟಿದೆ, ಇಲ್ಲಿ ಕರೆಕ್ಟಾಗಿ ಎಕ್ಸಾಕ್ಟ್ಲಿ ಮಾರ್ಕನ್ನು ಹಾಕೊಳ್ಳಿ. ನಿಮಗೆ ಪಟ್ಟಿ ಇಲ್ಲೇ ತೆಗಿತೀನಿ ಅಂದರೆ ಇದಕ್ಕಿಂತ 1 ಇಂಚು ಜಾಸ್ತಿನ ನೀವು ಇಟ್ಕೊಂಡ್ಬಿಡಿ. ಪರ್ಫೆಕ್ಟಾಗಿ ನಿಮಗೆ ಪಟ್ಟಿ ಕೂಡ ಇಲ್ಲಿ ಬಂದ್ಬಿಡುತ್ತೆ. ಓಕೆನಾ? ಇಲ್ಲಿ ನಿಮಗೆ ಪರ್ಫೆಕ್ಟಾಗಿ ಪಟ್ಟಿ ಬರುತ್ತೆ. ಇಲ್ಲಿ 1 ಇಂಚು ಜಾಸ್ತಿ ಬೇಡ, 1 ಇಂಚ್ ಜಾಸ್ತಿ ಮಾತ್ರ ಇಟ್ಕೊಂಡ್ಬಿಡಿ. ನಿಮಗೆ ಕರೆಕ್ಟಾಗಿ ಬಂದ್ಬಿಡುತ್ತೆ. ಇದನ್ನು ಕಟ್ ಮಾಡ್ಕೊಂಡ್ಬಿಡೋಣ. ಕನ್ಫ್ಯೂಸ್ ಆಗೋದು ಬೇಡ, ಕಟ್ ಮಾಡ್ಕೊಂಡ್ಬಿಡೋಣ. ತುಂಬ ಅಂದರೆ ತುಂಬ ಸುಲಭವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಬಟ್ ಹೇಳೋದು ನಿಮಗೆ ಕನ್ಫ್ಯೂಸ್ ಆಗಬಹುದು. ಬಟ್ ಯಾವುದೇ ಕಾರಣಕ್ಕೂ ಕನ್ಫ್ಯೂಸ್ ಆಗಬೇಡಿ. ಯಾಕೆ ಅಂತಂದರೆ ಸ್ವಲ್ಪ ನಿಧಾನಕ್ಕೆ ರಿವೈಂಡ್ ಮಾಡಿ ಇನ್ನೊಂದ್ಸರಿ ವಿಡಿಯೋನ ನೋಡಿ, ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ತುಂಬ ಅಂದರೆ ತುಂಬ ಸುಲಭವಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಮನೇಲಿ ಕೂತ್ಕೊಂಡೆ ನೀವು ಸ್ಟಿಚಿಂಗನ್ನು ಮಾಡ್ಕೊಳ್ಬೋದು. ಇದಾದ ನಂತರ ಫಸ್ಟ್ ಇವ್ರಿಗೆ ಡೀಪ್ ತೆಗೆದುಕೊಂಡ್ಬಿಡಿ. ಡೀಪ್ ಈ ರೀತಿ ಇರುವಂಥ ಬ್ಲೌಸ್ಗಳಿಗೆ ಕಾಮನ್ ಆಗಿ ನಮಗೆ ಎಷ್ಟು ಬರುತ್ತೆ? 7 ಇಂಚಿಗೆ ಬರುತ್ತೆ ಡೀಪು. ಸೊ 7 ಇಂಚಿಗೆ ಒಂದು ಮಾರ್ಕ್ ಹಾಕೊಂಡ್ಬಿಡಿ. 7 ಇಂಚಿಗೆ ಮಾರ್ಕ್ ಹಾಕೊಂಡು ಇಲ್ಲಿ ಶೋಲ್ಡರ್ ಇಲ್ಲಿ ಇರುತ್ತೆ. ಸೊ ಇಲ್ಲಿ ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಳಿ. ಶೋಲ್ಡರ್ ಲೈನ್ ಇಲ್ಲಿ ಬರುತ್ತಲ್ಲ, ಇಲ್ಲೊಂದು ಲೈನ್ ಡ್ರಾ ಮಾಡಿಕೊಂಡು ನೀವು ಡೀಪಿಗೆ ಫ್ರಂಟ್ ಡೀಪ್ಗೆ ಒಂದು ಕರ್ವ್ ಶೇಪನ್ನು ಕೊಟ್ಟು ಇದನ್ನು ಡ್ರಾ ಮಾಡಿ ತಗೊಂಡ್ಬಿಡಿ. ಇಷ್ಟೇ, ಜಾಸ್ತಿ ತಲೆ ಕೆಡಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ, ಥಿಂಕ್ ಮಾಡುವ ಅವಶ್ಯಕತೆ ಕೂಡ ಇಲ್ಲ. ಓಕೆನಾ? ಇದು ಫ್ರಂಟ್ ರೆಡಿ ಆಯಿತು. ಫ್ರಂಟಿಗೆ ತೆಗೆದುಬಿಡಿ. ಇದಾದ ನಂತರ ನೀವೇನು ಮಾಡಬೇಕಂದ್ರೆ ವೆರಿ ಸಿಂಪಲ್ಲು, ಫ್ರಂಟಿಗೆ ಶೇಪ್ ತೆಗಿಬೇಕಲ್ವ, ಇಲ್ಲಿಂದ ಜಸ್ಟ್ 1/4 ಇಂಚ್ ಮಾರ್ಜಿನ್ ಅಂತ ಹೇಳಿ ನೀವು ಟಕ್ಸ್ ಎಷ್ಟು ಹಿಡಿತೀರಿ, 1/4 ಇಂಚ್ ಹಿಡಿತೀರಲ್ಲ, ಅಷ್ಟಕ್ಕೊಂದು ಶೇಪನ್ನು ತಗೊಂಡ್ಬಿಡಿ. ಓಕೆನಾ? ಇಷ್ಟು ತಕ್ಕೊಂಡು ಇದಾದ ನಂತರ ನಿಮಗೆ ಬೇಕಾಗಿರುವಂಥದ್ದು ನೆಕ್ಸ್ಟ್ ಏನು, ಡಾಟ್ ಪಾಯಿಂಟ್ ಎಲ್ಲಿ ಹಿಡಿತೀವಿ, ಇದು ಬಹಳ ಮುಖ್ಯ. ಇಲ್ಲಿ ಏನು ಮಾಡ್ತೀರಿ ನೀವು, ಡಾಟ್ ಪಾಯಿಂಟ್ಗೆ ಈ ಮೆಜರ್ಮೆಂಟ್ನ ತೆಗೆದುಕೊಳ್ಳಿ. ಒಳಗಡೆಯಿಂದ ಶೋಲ್ಡರ್ ಏನಿದೆ, ಶೋಲ್ಡರ್ ಸೆಂಟರ್ ಪಾಯಿಂಟಿಂದ ನಮಗೆ ಈ ಲೆಂತ್ ಏನು ಬರ್ತಾ ಇದೆ ಇದನ್ನು ಕನ್ಸಿಡರ್ ಮಾಡ್ಕೊಂಬಿಡಿ. ಶೋಲ್ಡರ್ ಪಾಯಿಂಟಿಂದ ಕರೆಕ್ಟಾಗಿ ಡಾಟ್ ಅಂತಕ್ಕಂಥದ್ದು ಬಂದ್ಬಿಡುತ್ತೆ. ನೀವು ಜಾಸ್ತಿ ಥಿಂಕ್ ಮಾಡೋ ಅವಶ್ಯಕತೆ ಇಲ್ಲ. ರೆಡಿ, ಇದು ಆಲ್ರೆಡಿ ಎಕ್ಸ್ಟ್ರಾ ಮಾರ್ಜಿನ್ ಇರುತ್ತಲ್ವ, ಅದನ್ನು ಹಿಡ್ಕೊಂಡು ನೀವು ಥಿಂಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಮಾಡ್ಕೊಳ್ಳಿ, ಬರುತ್ತೆ. ಎಷ್ಟಿದೆ? 13.5 ಪ್ಲಸ್ ಹಾಫ್ ಇಂಚ್ 14 ಇಂಚಿಗೆ ಬರ್ತಾ ಇದೆ. ಸೊ ಇಲ್ಲೇನು ಮಾಡ್ಬೇಕು ನೀವು, 14 ಇಂಚಿಗೆ ರೆಡಿಯಿಂದ ಇಲ್ಲಿಂದ ಮಾರ್ಜಿನ್ ಸಹಿತ ಇಟ್ಕೊಂಡಿದ್ವಿ. 14 ಇಂಚಿಗೆ ನಾವೇನು ಮಾಡಬೇಕು, ಮಾರ್ಕನ್ನು ಹಾಕೋಬೇಕು. ಇದು ರೆಡಿ, ಇದು ಬಂದ್ಬಿಡುತ್ತೆ ನಮಗೆ. ಓಕೆನಾ? 14 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ನಮಗೆ ಡಿಸ್ಟೆನ್ಸ್ ಇಲ್ಲಿ ಎಷ್ಟು ಬೇಕು, ಮ್ಯಾಕ್ಸಿಮಮ್ ಅಂದರೆ 3.5-4 ಇಂಚ್ ಬೇಕು. ಇದಕ್ಕೆ ನಾವೆಷ್ಟು ಇಡ್ತಾ ಇದ್ದೀವಿ, 3/4 ಇಂಚ್ ಇಡ್ತಾ ಇದ್ದೀವಿ. 3/4 ಇಂಚಿಗೆ ನಾವು ಮಾರ್ಕ್ ಹಾಕೊಳ್ಳಿ. ಇಲ್ಲಿಂದ ನಮಗೆ ಎಷ್ಟು ಬೇಕಾಗುತ್ತೆ ಅಂದರೆ 2.5 ಇಂಚು ಸಾಕಾಗುತ್ತೆ. ಕರೆಕ್ಟಾಗಿ ಬರುತ್ತೆ 2.5 ಇಂಚು. ಓಕೆನಾ? 2.5 ಇಂಚ್ ಸಾಕಾಗುತ್ತೆ. ಇಲ್ಲಿ ಕೂಡ ಅಷ್ಟೇ, ನಾವೆಷ್ಟು ಲಿಫ್ಟ್ ಮಾಡಬೇಕು ಇಲ್ಲಿ ಅಂದರೆ ಮ್ಯಾಕ್ಸಿಮಮ್ 1.5 ಇಂಚು ಸಾಕಾಗುತ್ತೆ. ಈ ಕಡೆ ಸೈಡಿಗೆ ನಾವೆಷ್ಟು ಇಂಚು ಲಿಫ್ಟ್ ಮಾಡಬಹುದು, 1 ಇಂಚು ಲಿಫ್ಟ್ ಮಾಡ್ಕೋಬಹುದು. ಓಕೆ, ಇಲ್ಲಿಂದ ನಾವು ಜಸ್ಟ್ ಶೇಪನ್ನು ಕೊಡಬೇಕಾಗತ್ತೆ ಈ ರೀತಿ. ಓಕೆನಾ? ಈ ರೀತಿ ಶೇಪನ್ನು ಕೊಟ್ಟರೆ
ಪರ್ಫೆಕ್ಟಾಗಿ ನಿಮಗೆ ರೌಂಡ್ ಶೇಪ್ ಅಂತಕ್ಕಂಥದ್ದು ಕುತ್ಕೊಂಡ್ಬಿಡತ್ತೆ. ಓಕೆನಾ? ಇಲ್ಲಿ ನಾವು ಡಾಟ್ ಪಾಯಿಂಟನ್ನು ಈ ಕಡೆ 1 ಇಂಚು, ಆ ಕಡೆ 1 ಇಂಚನ್ನ ಸೇರಿಸ್ಕೊಂಡ್ಬಿಟ್ರೆ ಪರ್ಫೆಕ್ಟಾಗಿ ನಿಮಗೆ ಬರುತ್ತೆ. ಇದನ್ನ ಕಟ್ ಮಾಡ್ಕೊಂಬಿಡಿ. ಓಕೆನಾ? ಬಹಳ ಸಿಂಪಲ್ ಆಗಿದೆ. ಇಷ್ಟು ಕಟ್ ಮಾಡ್ಕೊಂಡ್ರೆ ಪಟ್ಟಿ ಕೂಡ ರೆಡಿ ಆಗುತ್ತೆ. ಪಟ್ಟಿ ನಮಗೆ ಎಷ್ಟು ಇಂಚಿಗೆ ರೆಡಿ ಬೇಕು, ಇಲ್ಲಿ ಸ್ಟಿಚ್ ಮಾಡ್ಕೊಳ್ತೀವಲ್ಲ ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡು ಇಲ್ಲಿ ನಮಗೆ 1/2 ಇಂಚ್ ಮಾರ್ಜಿನ್ ಅನ್ನೋದು ಹೋಗುತ್ತೆ. ಈಗ ನೋಡಿ ಬ್ಯಾಕ್ ಇಟ್ಕೊಂಡು ನೀವು ಚೆಕ್ ಮಾಡ್ಕೊಳ್ಳಿ. ನಿಮಗೆ ಪಟ್ಟಿ ಅಂತಕ್ಕಂಥದ್ದು ಪರ್ಫೆಕ್ಟಾಗಿ ಬಂದು ಕುತ್ಕೊಳ್ಳುತ್ತೆ. ಆಯ್ತಾ? ಇಲ್ಲಿಗೆ ರೆಡಿ. ಮಾರ್ಜಿನ್ ಇಲ್ಲಿಗೆ ಬರುತ್ತೆ. ಸೊ ಇಲ್ಲಿಗೆ ರೆಡಿಯಾಗಿ ಬಂದು ಕುತ್ಕೊಳ್ಳುತ್ತೆ ಪಟ್ಟಿ ಅಂತಕ್ಕಂಥದ್ದು. ಸೊ ಅದಕ್ಕಾಗಿ ಸಪರೇಟ್ ಇಲ್ಲ. ವೆರಿ ಸಿಂಪಲ್ 1 ಇಂಚ್ ಎಕ್ಸ್ಟ್ರಾ ತೊಗೊಂಡ್ಬಿಟ್ರೆ ನಿಮಗೆ ಪಟ್ಟಿ ಅಂತಕ್ಕಂಥದ್ದು ರೆಡಿ ಆಗುತ್ತೆ. ಓಕೆನಾ? ನಿಮಗೆ ಅರ್ಥ ಆಗಲಿ ಅನ್ನೋದಕ್ಕೆ 2 ಲೈನಿಂಗ್‌ನ ಬಳಸಿ ನಿಮಗೆ ತೋರಿಸಿದ್ದು. ಫ್ರಂಟ್‌ನ ನಾವು ಇಲ್ಲಿ ಕಟ್ ಮಾಡ್ಕೊಂಡ್ಬಿಡ್ತೀವಿ. ಓಕೆನಾ? ಫ್ರಂಟ್ ಇಲ್ಲಿ ಕಟ್ ಮಾಡ್ಕೊಂಡಾಗ ನಮಗೆ ಇದಿಷ್ಟು ಬಟ್ಟೆ ಉಳಿಯುತ್ತೆ ಇಲ್ಲಿ. ಓಕೆನಾ? ಈ ಬಟ್ಟೆ ಏನು ಉಳಿಯುತ್ತೆ ಇದರಲ್ಲೇ ನಾವು ಸ್ಲೀವ್ಸನ್ನ ಕಟ್ ಮಾಡ್ಕೊಳ್ತೀವಿ. ಎಷ್ಟು ಬರ್ತಾ ಇದೆ ಬಟ್ಟೆ ನೋಡಿ. ಈ ರೀತಿ ಡಬಲ್ ಫೋಲ್ಡನ್ನು ನೀವು ಹಾಕೊಂಡಾಗ ಓಕೆನಾ 4 ಭಾಗ ಹಾಕ್ತೀವಲ್ವಾ? ಡಬಲ್ ಫೋಲ್ಡ್. ಈ ರೀತಿ ಹಾಕೊಂಡಾಗ ನಿಮಗೆ ನೋಡಿ 1 ಮೀಟರ್‌ಲಿ ಇಷ್ಟೊಂದು ಬಟ್ಟೆ ಅನ್ನೋದು ಉಳಿತಾ ಇದೆ. ನಮಗೆ ಲೆಂತ್ ಎಷ್ಟು ಬರ್ತಾ ಇದೆ 1 ಮೀಟರ್ ತೆಗೆದುಕೊಂಡಾಗ ನಮಗೆ ಸ್ಲೀವ್ಸ್ ಲೆಂತ್ ನೋಡಿ ಎಲ್ಬೋ ಸ್ಲೀವ್ಸ್ ಕೂಡ ನಾವು ಇಲ್ಲಿ ಕಟಿಂಗನ್ನು ಮಾಡ್ಕೊಳ್ಬಹುದು. ಮತ್ತು ಪಫ್ ಸ್ಲೀವ್ಸ್ ಅಂತ ಏನು ಹೇಳ್ತೀವಿ 3 ಇಂಚಿನ ಪಫ್ ಸ್ಲೀವ್ಸ್ ಮೇಲ್ಗಡೆ ಪಫ್ ಸ್ಲೀವ್ಸ್ ಬೇಕು ಅಂದ್ರೂ ಕೂಡ ಮೆಜರ್ಮೆಂಟ್‌ಗೆ ನಮಗೆ 1 ಮೀಟರ್ ಲೈನಿಂಗ್ ಇತ್ತು ಅಂದ್ರೆ ಪರ್ಫೆಕ್ಟ್ ಆಗಿ ಬಂದ್ಬಿಡುತ್ತೆ. ಮತ್ತು ಅಗಲಕ್ಕೆ ಎಷ್ಟು ಸಿಗ್ತಾ ಇದೆ ನಮಗೆ 10.5 ಇಂಚು ಅಂದ್ರೆ ಹತ್ತತ್ರ 9 ಇಂಚು. 9 ಅಂದ್ರೆ 22, 21 ಆರ್ಮೋಲ್ ರೌಂಡ್ ಇರತಕ್ಕಂಥ ಸ್ಲೀವ್ಸ್‌ನು ಕೂಡ ವಿತೌಟ್ ಜಾಯಿಂಟ್ ನಾವು ಕಟಿಂಗ್ ಅನ್ನ ಮಾಡ್ಕೊಳ್ಬಹುದು. ಎಷ್ಟು ವಿತೌಟ್ ಜಾಯಿಂಟ್. ಓಕೆನಾ? ಈಗ ಬನ್ನಿ ಸ್ಲೀವ್ಸ್ ಯಾವ ರೀತಿ ಮಾರ್ಕಿಂಗ್ ಹಾಕೊಳ್ಬೇಕು ಅಂತಕ್ಕಂಥದ್ದನ್ನ ನೋಡೋಣ. ಫಸ್ಟಿಗೆ ಇಲ್ಲಿ ನಾವೇನು ಮಾಡಬೇಕು ಒಂದು ಮಾರ್ಕನ್ನು ಹಾಕೊಂಡ್ಬಿಡ್ಬೇಕು. ಇಲ್ಲಿ ಕೆಳಗಡೆ ಇಲ್ಲಾಂದ್ರೆ ಕಟ್ ಮಾಡಿ ತಕೊಂಬಿಡಿ. ಅಡಿಷನಲ್ ಏನು ಬರುತ್ತೆ ಅದನ್ನ ಕಟ್ ಮಾಡಿ ತಕೊಂಬಿಡಿ. ಇದಾದ ನಂತರ 5.25 ಇಂಚು ಬರ್ತಾ ಇದೆ. ಸೊ ಇಲ್ಲಿ ನಾವೇನು ಮಾಡಬೇಕು ಅಂದ್ರೆ 5.25 ಇಂಚಿಗೆ ಒಂದು ಮಾರ್ಕನ್ನು ಹಾಕೋಬೇಕು. 5.25 ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಳಿ. ಇಲ್ಲಿ ಕೆಳಗಡೆ 1/2 ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕನ್ನು ಹಾಕೊಳ್ಳಿ. ಓಕೆನಾ? ಇದು 5.25 ಇಂಚಿಗೆ ಮಾರ್ಕ್. ಇದಾದ್ಮೇಲೆ ಲೆಂತ್ ಎಷ್ಟು ಬರ್ತಾ ಇದೆ 8 ಇಂಚು ಲೆಂತ್ ಇದೆ. ಸೊ ಸ್ಲೀವ್ಸ್ 1/2 ಇಂಚ್ ಬಿಟ್ಬಿಟ್ಟು ಇಲ್ಲ ಹಿಡ್ಕೊಂಡು ಸೇರಿಸಿದ್ರೆ ಇಲ್ಲಿ 8.5 ಪ್ಲಸ್ 1/2 ಇಂಚು 9 ಇಂಚು. 9 ಇಂಚು ಅಂದರೆ ಇಲ್ಲಿ 1/2 ಇಂಚ್ ಬಿಟ್ಬಿಟ್ರೆ ಇಲ್ಲಿ ಮೇಲ್ಗಡೆ 1/2 ಇಂಚು 8 ಇಂಚಿಗೆ ಇಲ್ಲಿಗೆ ಬರುತ್ತೆ. ಇದು ಮಾರ್ಜಿನ್ಗೆ ಎಕ್ಸ್ಟ್ರಾ ನಾವು ಬಿಟ್ಕೊಳ್ತಕ್ಕಂಥದ್ದು. ಇದು ಮಾರ್ಜಿನ್ ಲೈನ್ಗೆ ನಾವೇನು ಮಾಡಬೇಕು ಒಂದು ಲೈನ್ನ ಈ ರೀತಿ ಡ್ರಾ ಮಾಡ್ಕೊಂಡಿರಿ. ಸಿಂಪಲ್. ಇದಾದ ನಂತರ ಕ್ಯಾಪ್ ಡೌನ್ ಏನು ಹೇಳ್ತೀವಿ ನಾವು 3.5 ಇಂಚು. ಎಷ್ಟೇ ದೊಡ್ಡ ಬ್ಲೌಸ್ ಆಗಲಿ 3.5 ಮ್ಯಾಕ್ಸಿಮಮ್ 44 ಇಂಚು ಅಪ್ಪರ್ ಚೆಸ್ಟ್ ಇದೆ ಅಂದರೆ ಅವ್ರಿಗೆ ಮಾತ್ರ 4 ಇಂಚು ಡೌನ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ 3.5 ಇಂಚಿಗೆ ಪರ್ಫೆಕ್ಟ್ ಆಗಿರುವಂಥ ಸ್ಲೀವ್ ಶೇಪ್ ನಿಮಗೆ ಸಿಕ್ಬಿಡತ್ತೆ. ಓಕೆನಾ? 3.5 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇದನ್ನ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಇದಾದ ನಂತರ ನೀವೇನು ಮಾಡಬೇಕು ಅಂದರೆ ಬ್ಯಾಕ್ ಸೈಡ್ ಕಟ್ ಮಾಡಿರ್ತಕ್ಕಂಥದ್ದನ್ನು ತೆಗೆದುಕೊಂಡು ನಮಗೆ ಎಷ್ಟಿದೆ ಇಲ್ಲಿಂದ ಇಲ್ಲಿಗೆ ಮೆಜರ್ಮೆಂಟ್ 8 ಇಂಚ್ ಇದೆ. ಸೊ 8 ಇಂಚ್ ಇದೆ ಅಂದರೆ ಇಲ್ಲಿ ನಾವು 8 ಇಂಚಿಗೆ ಕರೆಕ್ಟಾಗಿ ಮಾರ್ಕನ್ನು ಹಾಕೊಂಡ್ಬಿಡ್ಬೇಕು. ತಲೆ ಕೆಡಿಸ್ಕೊಬೇಡಿ. 8 ಇಂಚ್ ಇದೆ ಅಂದರೆ ಇದು ಆಟೋಮೆಟಿಕ್ ಬಂದ್ಬಿಡುತ್ತೆ ನಮಗೆ 8.5 ಇಂಚು 1/2 ಇಂಚು. ಈ ಎರಡೂ ನಮಗೆ 1.5 ಇಂಚು ಮಾರ್ಜಿನ್ನು ಇದು ಸೇರ್ಕೊಳ್ಳುತ್ತೆ. ಇದಿಷ್ಟು ಕಟಿಂಗು. ಇಲ್ಲಿ ನಾವು ಸ್ಲೀವ್ ಶೇಪನ್ನು 1.5 ಇಂಚ್ ಬಿಟ್ಬಿಟ್ಟು ಇಲ್ಲಿ 1.5 ಇಂಚು ಬಿಟ್ಕೊಂಡು ನಾವೇನು ಮಾಡಬೇಕು ಡೌನ್ನ ಇಳಿಸ್ಬೇಕು ಈ ರೀತಿ ಸಿಂಪಲ್. ಇಲ್ಲಿ ಜಸ್ಟ್ ಮತ್ತೆ 1/2 ಇಂಚ್ ಮಾರ್ಜಿನ್ ಮೇಲೆ ಒಂದು ಸಿಂಪಲ್ ಆಗಿ ಇದನ್ನು ಹಾಕಬೇಕು. ಬಹಳ ಸಿಂಪಲ್ ಅಂದರೆ ಬಹಳ ಸಿಂಪಲ್ ಆಗಿರುತ್ತೆ ಸ್ಲೀವ್ಸ್ ಕಟ್ಟಿಂಗು. ಓಕೆನಾ? ಇದಿಷ್ಟು. ಐ ಹೋಪ್ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾರೆಲ್ಲ ಚಾನಲ್ಗೆ ಹೊಸಬರಿದ್ರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಂಟೆಂಟ್ ಇಷ್ಟ ಆದರೆ ಮಾತ್ರ.